everyone fine. ರಾಜ್ಯದಲ್ಲಿ ಪ್ರಾಸಿಕ್ಯೂಷನ್ ಫೈಟ್ ಇದೀಗ ತಾರಕಕ್ಕೇರ್ತಾ ಇದೆ. ರಾಜ್ಯಪಾಲರ ನಡೆ ವಿರುದ್ಧ ಕ್ಯಾಬಿನೆಟ್ನಲ್ಲಿ ಖಂಡನಾ ನಿರ್ಣಯ ಕೈಗೊಳ್ಳಲಾಗಿದೆ. ರಾಜ್ಯ ಸಂಪುಟ ಸಭೆಯಲ್ಲಿ ನಿರ್ಣಯವನ್ನು ಸರ್ಕಾರ ಕೈಗೊಂಡಿದೆ. ರಾಜ್ಯ ಸಂಪುಟ ಸಭೆಯಲ್ಲಿ ಸಾಕಷ್ಟು ವಿಚಾರಗಳು ಕೂಡ ಚರ್ಚೆಯಾಗಿದ್ದಾವೆ. ಅದರಲ್ಲೂ ರಾಜ್ಯಪಾಲರ ನಡೆ ವಿರುದ್ಧ ಖಂಡನಾ ನಿರ್ಣಯ ಕೈಗೊಳ್ಳಲಾಗಿದೆ. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಸರ್ಕಾರ ಅಸ್ಥಿರ ಮಾಡುವಂತಹ ಕೆಲಸ ನಡೀತಾ ಇದೆ. ಕೇಂದ್ರದ ಆಣತಿಯಂತೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ರಾಜ್ಯಪಾಲರ ನಡೆಯ ವಿರುದ್ಧ ಕ್ಯಾಬಿನೆಟ್ನಲ್ಲಿ ಖಂಡನಾ ನಿರ್ಣಯ ಕೈಗೊಳ್ಳಲಾಗಿದೆ. ರಾಜ್ಯ ಸಂಪುಟ ಸಭೆಯಲ್ಲಿ ನಿರ್ಣಯವನ್ನು ಸರ್ಕಾರ ಕೈಗೊಂಡಿದೆ. ಇನ್ನು ದೋಸ್ತಿ ನಾಯಕರು ಪ್ರಾಸಿಕ್ಯೂಷನ್ ಇತ್ಯರ್ಥಕ್ಕೂ ಕೂಡ ಸಲಹೆ ಕೊಟ್ಟಿದ್ದಾರೆ. ಇನ್ನು ಅದೇ ರೀತಿಯಾಗಿ ದೋಸ್ತಿ ನಾಯಕರು ಇದಕ್ಕೆ ಸಂಬಂಧಪಟ್ಟಂತೆ ಬೇಡ, ಪ್ರಾಸಿಕ್ಯೂಷನ್ ಅನ್ನು ಇತ್ಯರ್ಥಪಡಿಸ್ಕೊಳ್ಳಿ ಅಂತ ಸಲಹೆ ಕೊಟ್ಟಿದ್ದಾರೆ. ರಾಜ್ಯಪಾಲರ ಎದುರು ಹಲವಾರು ಪ್ರಕರಣಗಳು ಇದ್ದಾವೆ. ಪ್ರಾಸಿಕ್ಯೂಷನ್ಗಾಗಿ ಅಲ್ಲಿ ಅನೇಕ ಪ್ರಕರಣಗಳು ಪೆಂಡಿಂಗ್ ಇದ್ದಾವೆ. ಭ್ರಷ್ಟಾಚಾರ ತಡೆ ಕಾಯ್ದೆ ಅಡಿಯಲ್ಲಿ ಸಲ್ಲಿಸಿದಂತಹ ಅರ್ಜಿಗಳು ಬಾಕಿ ಇವೆ. ರಾಜ್ಯಪಾಲರ ಮುಂದೆ ಎಚ್.ಡಿ. ಕುಮಾರಸ್ವಾಮಿ, ಶಶಿಕಲಾ ಜೊಲ್ಲೆ, ಮುರುಗೇಶ್ ನಿರಾಣಿ, ರೆಡ್ಡಿ ಅವರ ಪ್ರಕರಣಗಳು ಕೂಡ ಬಾಕಿ ಇದ್ದಾವೆ. ಪ್ರಾಸಿಕ್ಯೂಷನ್ಗೆ ಅವುಗಳನ್ನೂ ಕೂಡ ಕೊಡಬೇಕು ಅಂತ ಸಲಹೆ ಕೊಟ್ಟಿದ್ದೀವಿ. ಸಭೆ ಬಳಿಕ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಆ ಕ್ಯಾಬಿನೆಟ್ ಸಭೆಯಲ್ಲಿ ನಾವು ರಾಜ್ಯಪಾಲರಿಗೆ 163 ಆರ್ಟಿಕಲ್ 163 ಅನ್ವಯ ಏನು ಏಡ್ ಆ್ಯಂಡ್ ಅಡ್ವೈಸ್ ರಾಜ್ಯಪಾಲರಿಗೆ ಕೊಡಬೇಕಾಗಿತ್ತು. ಅವರು ನಮ್ಮ ಮುಖ್ಯಮಂತ್ರಿಗಳಿಗೆ ನೀಡಿರ್ತಕ್ಕಂಥ ಆ ಒಂದು ಶೋಕಾಸ್ ನೋಟಿಸ್ ಹಿನ್ನೆಲೆ ಆವಾಗ ಕೊಟ್ಟಿದ್ವಿ. ಆ ಸಭೆ ಆದಮೇಲೆ, ಆ ಕ್ಯಾಬಿನೆಟ್ ಸಭೆ ಆದಮೇಲೆ ಆ ಕ್ಯಾಬಿನೆಟ್ಟಿನ ನಿರ್ಣಯವನ್ನು 1/8/2024 ಆಗಿರ್ತಕ್ಕಂಥ ಕ್ಯಾಬಿನೆಟ್ಟಿನ ನಿರ್ಣಯವನ್ನು ದೃಢೀಕರಿಸೋದಕ್ಕೆ ಇವತ್ತು ಸಭೆ ನಡೀತು. ಮಾನ್ಯ ಮುಖ್ಯಮಂತ್ರಿಗಳು ಆ ದೃಢೀಕರಣ ಸಂಬಂಧದಲ್ಲಿ ನಾನು ಇರೋದಕ್ಕೆ ಸೂಕ್ತ ಅನಿಸೋದಿಲ್ಲ, ನಾನು ಆ ಸಭೆಗೆ ಬರೋದಿಲ್ಲ ಅಂತ ತಿಳಿಸಿದರು. ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳ ಅಧ್ಯಕ್ಷತೆಯೊಳಗೆ ಇವತ್ತು 1/8/2024 ನಾವು ತೆಗೆದುಕೊಂಡಂಥ ಏನು ನಿರ್ಣಯ ಇತ್ತು, ರಾಜ್ಯಪಾಲರಿಗೆ ಏನು ಪತ್ರ ಕಳಿಸ್ತಕ್ಕಂಥದ್ದಿತ್ತು, ಅದರ ಒಟ್ಟು ನಿರ್ಣಯ ಇವತ್ತು ದೃಢೀಕರಿಸಲಾಯಿತು. ಆ 90 ಪುಟಗಳ ಆ ಒಟ್ಟು ವಿವರ ಹಾಗೂ ನಿರ್ಣಯವನ್ನು ಇವತ್ತು ನಾವು ದೃಢೀಕರಣಗಳಿದ್ದವು. ಅವುಗಳಿಗೆ ಏನು ನಾವು ಶೆಡ್ ಕೊಟ್ಟಿದ್ವಿ, ನಿವೇಶನಗಳನ್ನು ಕೊಟ್ಟಿದ್ವಿ, ಅವು ಪ್ರಾಫಿಟಬಲ್ ನಡೆದಿದ್ವು ಅಂದ್ರೆ, ಆಮೇಲೆ ಅವು 10 ವರ್ಷದ ಅವಧಿಯನ್ನು ಮುಟ್ಟಿದ್ವು ಅಂದ್ರಂತೂ ಆಯಿತು. ಇಲ್ಲದೇ ಇದ್ರೂ ಸಹಿತ ಅವರು ಲಾಭದಾಯಕವಾಗಿದ್ದಾಗ 2 ವರ್ಷಗಳನ್ನು ಇಳಿಸಿ ಅಂದರೆ 8 ವರ್ಷಗಳಿಗೆ ಕ್ರಯಪತ್ರ ಮಾಡಿಕೊಡೋದಕ್ಕೆ ಇವತ್ತು ಕ್ಯಾಬಿನೆಟ್ ತನ್ನ ಒಪ್ಪಿಗೆಯನ್ನು ನೀಡಿತು. ಅದರಂತೆ ಕರ್ನಾಟಕ ಕೈಗಾರಿಕೆ ಮತ್ತು ವಾಣಿಜ್ಯ ಸೇವೆ ನೇಮಕಾತಿ ನಿಯಮಗಳು 2024ಕ್ಕೆ ಅನುಮೋದನೆ ನೀಡುವ ಬಗ್ಗೆ, ಈ ಕರ್ನಾಟಕ ಕೈಗಾರಿಕೆ ಮತ್ತು ವಾಣಿಜ್ಯ ಸೇವೆ ನೇಮಕಾತಿ ನಿಯಮಗಳು 2024ಕ್ಕೆ ರಾಜ್ಯ ಸರ್ಕಾರ ಇವತ್ತು ತನ್ನ ಒಪ್ಪಿಗೆಯನ್ನು ನೀಡಿದೆ. ದಿಸ್ ಈಸ್ ಕರ್ನಾಟಕ ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸ್ ಸರ್ವಿಸ್ ರಿಕ್ರೂಟ್ಮೆಂಟ್ ಅಮೆಂಡ್ಮೆಂಟ್ ರೂಲ್ಸ್ 2024 ಕರಡು ನಿಯಮಗಳನ್ನು ಹೊರಡಿಸಿದ್ದೇವೆ. ಸದರಿ ನಿಯಮಗಳಿಂದ ಬಾಧಿತರಾಗುವವರಿಂದ ಆಕ್ಷೇಪಣೆಗಳನ್ನು ಸಹಿತ ಆಹ್ವಾನಿಸಲಾಗಿತ್ತು, ಸ್ವೀಕರಿಸಲಾಗಿದೆ. ಆ ಹಿನ್ನೆಲೆಯೊಳಗೆ ಮುಂದಿನ ಪ್ರಕ್ರಿಯೆಯಾಗಿ ಇವತ್ತು ಅನುಮೋದನೆಯನ್ನು ನೀಡಿದೆ.
ರಿಕ್ರೂಟ್ಮೆಂಟ್ ರೂಲ್ಸ್ ನಿಮಗೆ ಅದನ್ನು ಡೀಟೇಲ್ಸ್ ಹೇಳಬೇಕು ಅಂದರೆ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ಜಂಟಿ ನಿರ್ದೇಶಕ 5 ಹುದ್ದೆಗಳನ್ನು ಇಲಾಖೆಯವರು ಅಪರ ನಿರ್ದೇಶಕರು ಅಂಥೇಳಿ ಉನ್ನತೀಕರಿಸಿ ಅಪರ ನಿರ್ದೇಶಕರ ವೃಂದಬಲವನ್ನು 13ರಿಂದ 18ಕ್ಕೆ ಹೆಚ್ಚಿಸಲು ಪ್ರಸ್ತಾಪಿಸಿದ್ದೇವೆ. ದೀಸ್ ಆರ್ ದಿ ಅಮೆಂಡ್ಮೆಂಟ್ಸ್. ಇನ್ನೊಂದು, ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ತೋರಣಗಲ್ಲು ಮತ್ತು ಕುರೆಕುಪ್ಪ ಗ್ರಾಮಗಳಲ್ಲಿ 2000.58 ಎಕರೆ ಹಾಗೂ ತೋರಣಗಲ್ನಲ್ಲಿ ಮುಸೇನಾಕ್ನಹಳ್ಳಿ ಮತ್ತು ಎರಬನಹಳ್ಳಿ ಗ್ರಾಮಗಳಲ್ಲಿ 1666.73 ಎಕರೆ ಭೂಮಿಯನ್ನು ಮೆಸರ್ಸ್ JSW ಸ್ಟೀಲ್ ಲಿಮಿಟೆಡ್ ಸಂಸ್ಥೆಯ ಪರವಾಗಿ ಶುದ್ಧ ಕ್ರಯಪತ್ರಗಳನ್ನು ನೀಡಲು ಇವತ್ತು ಕ್ಯಾಬಿನೆಟ್ ತನ್ನ ಅನುಮತಿಯನ್ನು ನೀಡಿದೆ. ಅದ ಸೇಮ್ ಲೈನ್. ಈಗ ಶುದ್ಧ ಕ್ರಯಪತ್ರ ಕೊಡೋದಕ್ಕೆ ಇವತ್ತು ಕ್ಯಾಬಿನೆಟ್ ತನ್ನ ಅನುಮೋದನೆಯನ್ನು ನೀಡಿತು. ಯಡಿಯೂರಪ್ಪನ ಸಂಬಂಧ ಈ ಸಂಸ್ಥೆ ಅಹೋರಾತ್ರಿ ಧರಣಿ ಮಾಡಿದ್ದಿಲ್ಲ, ಅದ್ರ ಬಗ್ಗೆ ಹೋರಾಟ ಮಾಡಿದ್ದೆ ನಾನು. ಅದಾದಮೇಲೆ ಅದನ್ನು ಯಡಿಯೂರಪ್ಪನವರು ಜಗದೀಶ್ ಶೆಟ್ಟರು ಇದ್ದ ಸಂದರ್ಭದೊಳಗೆ ಅದನ್ನು ಅವರು ಕ್ಲಿಯರ್ ಮಾಡಿ ಕೊಟ್ಟಿದ್ದರು. ಈ ಕ್ಯಾಬಿನೆಟ್ ಡಿಸಿಷನ್ ಏನಾಗಿತ್ತು ಆ ಹಿನ್ನೆಲೆಯೊಳಗೆ ಈಗ ಮ್ಯಾಂಡಮಸ್ ಅರ್ಜಿಯನ್ನು ಈ JSW ಅವರು ಮಾಡಿಕೊಂಡಿದ್ದರು. ಕೋರ್ಟ್ನಿಂದ ಬಂದಿರತಕ್ಕಂಥ ಆ ಒಂದು ಸನ್ನಿವೇಶದ ಹಿನ್ನೆಲೆಯೊಳಗೆ ಇವತ್ತು ಈ ಒಂದು JSWಗೆ ಶುದ್ಧ ಕ್ರಯಪತ್ರ ಮಾಡೋದಕ್ಕೆ ಅನುಮೋದನೆಯನ್ನು ನೀಡಲಾಗಿದೆ. ಹೈಕೋರ್ಟ್ನಲ್ಲಿ ವಾಟ್ ಡೈರೆಕ್ಷನ್ ಐ ಡೋಂಟ್ ನೋ, ಬಟ್ ದೆರ್ ಈಸ್ ಎ ಲೀಗಲ್ ಕಂಪಲ್ಷನ್. ಹೌದು, ಹೇಳಿದ್ವಿ. ಆ ರೇಟ್ ರಿವಿಷನ್ ಆಗಬೇಕು ಏನೋ ಅನ್ನೋದನ್ನು ಸರ್ಕಾರ that information I don't have right now. ಸರ್ ಪಾಟೀಲ್ ರೇ, ಈಗ ಇಷ್ಟು ಜಮೀನು ಅವ್ರು ಬಳಕೆ ಮಾಡ್ಕೊಂಡಿಲ್ಲ, ಇದೊಂದು ಅವಶ್ಯಕತೆ ಇಲ್ಲ ಅಂತ ಡಿಮ್ಯಾಂಡ್ ಇತ್ತು ಲಾಸ್ಟ್ ಟೈಮ್ನಲ್ಲಿ. ಇಲ್ಲ, ಭಾಳಷ್ಟು ಪ್ರಮಾಣದೊಳಗೆ ಆ ಲ್ಯಾಂಡ್ ಅದನ್ನು ಬಿಟ್ಟು ಮಾಡ್ತೀರಾ? ಭಾಳಷ್ಟು ಲ್ಯಾಂಡ್ನೊಳಗೆ ಅದನ್ನು ಆಗ್ಲೇನೆ ಅಲ್ಲಿ ಸ್ಟ್ರಕ್ಚರ್ಸ್ ಬಂದಿವೆ ಅಂತ ಇತ್ತು. ಅದರ ಜೊತೆಗೇ ಅದು ಬೇಕೇ ಬೇಕು ಅಂತಿತ್ತು. ಕೆಲವು ಏರಿಯಾದಲ್ಲಿ ಮೈನ್ಸ್ ಇದೆ ಅಂತಿತ್ತು. ಮೈನ್ಸ್ ಇಲ್ಲ ಅಂತ ಒಂದು ಇನ್ಫಾರ್ಮೇಷನ್ ಬಂದಿದೆ. ಒಟ್ಟಾರೆ ಇವತ್ತು ಏನು ಹಿಂದೆಲ್ಲ ಆಗಿರ್ತಕ್ಕಂಥ ಪ್ರಕ್ರಿಯೆಗಳಿದ್ವು, ಹಿಂದಿನ ಸರ್ಕಾರದಲ್ಲಿ ನಿರ್ಣಯನೂ ಆಗಿತ್ತು, ಅದನ್ನು ಶುದ್ಧ ಕ್ರಯಪತ್ರ ಮಾಡೋದಕ್ಕೆ ಇವತ್ತು ಒಪ್ಪಿಗೆ ನೀಡಲಾಗಿದೆ. ನೋಡಿ, ಹಾಂ, ಅಲ್ಲ, ಅದು ನಿಮ್ಮ ಅಭಿಪ್ರಾಯ. ಸರ್ ಡೀಟೇಲ್ಸ್ ಎಷ್ಟು ಸರ್ ಎಕರೆಗೆ ಎಷ್ಟು ಏನು ಡೀಟೇಲ್ಸ್ ಅದನ್ನ ಹೇಳಿ ಸರ್. ಏನೇನು ಆರ್ಗ್ಯುಮೆಂಟ್ ಆಗಿತ್ತು, ಏನು ಈಗ ನೀವು ಯಾವ ರೇಟ್ ಟ್ಯಾರಿಫಲ್ಲಿ ಕೊಡ್ತಾ ಇದ್ರಿ, ಸರ್ಕಾರಕ್ಕೆ ಎಷ್ಟು ಬಾಕಿ ಪಾವತಿ ಮಾಡಬೇಕು, ಅವರು ಏನೇನು ಪೆಂಡಿಂಗ್ ಇದೆ ಅದ್ರ ಬಗ್ಗೆ ಹೇಳಿ ಸರ್. ಕೊಡ್ತೀನಿ, ಮಾಹಿತಿ ಕೊಡ್ತೀನಿ ಅಷ್ಟೇ. ಸಹಕಾರ ಇಲಾಖೆಯವರು ಕರ್ನಾಟಕ ರಾಜ್ಯ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕು ಬೆಂಗಳೂರು ಇವರು ನಬಾರ್ಡ್ ಮೂಲಕ ರೀಫೈನಾನ್ಸ್ ಪುನರುದ್ಧಾರ ಪಡೆಯಲು 1600 ಕೋಟಿ ರೂಪಾಯಿಗಳ ರಾಜ್ಯ ಸರ್ಕಾರದ ಖಾತ್ರಿಯನ್ನು ವಿಸ್ತರಿಸಿ 29/7/2024 ಹೊರಡಿಸಿರುವಂಥ ಸರ್ಕಾರಿ ಆದೇಶಕ್ಕೆ ಘಟನೋತ್ತರ ಅನುಮೋದನೆಯನ್ನು ನೀಡಲಾಗಿದೆ. ಸಿಬ್ಬಂದಿ ಆಡಳಿತ ಸುಧಾರಣೆ ಇಲಾಖೆಯವರು ಶ್ರೀಮತಿ ರಾಜಮ್ಮ ಎ ಚೌಡರೆಡ್ಡಿ KS ಅಧಿಕಾರಿ ಇವರ ವಿರುದ್ಧ ಲೋಕಾಯುಕ್ತ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಲಾಖಾ ವಿಚಾರಣೆಯಲ್ಲಿ ಆರೋಪಗಳು ಸಾಬೀತಾಗಿರುವ ಹಿನ್ನೆಲೆಯಲ್ಲಿ ಮಾನ್ಯ